ಓಕೆ. ಇನ್ನು ಒಂದು ಪ್ರಶ್ನೆ ಇದ್ದೇ ಇದೆ ಸರ್. ಈ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂದರೆ ಕೊಲೆ ಆದಂಥ ಸ್ಥಳದಲ್ಲಿ CCTV ಇತ್ತು ಅಂತ ಹೇಳಿ, CCTVಯಲ್ಲಿ ಸರಿಯಾದಂಥ ದೃಶ್ಯ ಮಹತ್ವದ ಸಾಕ್ಷ್ಯ ಆಗ್ಬಿಡುತ್ತಾ ಇದರಲ್ಲಿ ಅಂತ? ಖಂಡಿತವಾಗ್ಲು. ಹಾಂ, ಯಾಕಂದ್ರೆ ಅವ್ರ ಪ್ರೆಸೆನ್ಸ್ ಅನ್ನು ತೋರಿಸ್ಲಿಕ್ಕೆ ಎಸ್, CCTV ಫುಟೇಜಸ್ ಏನಿದೆ ಅದನ್ನು ಪ್ರಿಸರ್ವ್ ಮಾಡ್ಬೇಕಾಗ್ತದೆ ಇವರೆಲ್ಲ. ಅನೇಕ ಸಂದರ್ಭದಲ್ಲಿ ಆ CCTV ಫುಟೇಜಸ್ ಅನ್ನ ಡೆಸ್ಟ್ರಾಯ್ ಆಗ್ತಕ್ಕಂಥ ಸಾಧ್ಯತೆ ಸಂದರ್ಭಗಳು ಇದಾವೆ. ಆಮೇಲೆ ಸೆಕ್ಷನ್ 65 ಆಫ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅನ್ನ ಕನ್ಸಿಡರ್ ಮಾಡಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ 2009ರಲ್ಲಿ ಹೊಸ ಕಾನೂನು ಬದಲಾವಣೆ ಆದ ತಕ್ಷಣ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅನ್ನ ಕನ್ಸಿಡರ್ ಮಾಡಬೇಕು ಅಂತ ಆದೇಶ ಆಗಿದೆ. ಸೊ ಅನೇಕ ಜಡ್ಜ್ಮೆಂಟ್ಗಳಿದಾವೆ. ಸೊ ಅದನ್ನ ಕನ್ಫ್ರಂಟೇಷನ್ ಮಾಡುವಂತ ಸಂದರ್ಭದಲ್ಲಿ ಯಥಾವತ್ತಾಗಿ ಪ್ರಾಸಿಕ್ಯೂಷನ್ ವಿಟ್ನೆಸ್ಗಳು ಹೇಳಿದ್ದೆ ಆದ್ರೆ ಖಂಡಿತವಾಗ್ಲೂ ಸಹ ಸಾಕ್ಷ್ಯಾಧಾರಗಳನ್ನು ಕನ್ಸಿಡರ್ ಮಾಡಿ ಶಿಕ್ಷೆಗೊಳಪಡಿಸುವಂತ ಅವಕಾಶ ಇದೆ. ಆದ್ರೆ ಆ ಮಟ್ಟಕ್ಕೆ ಈ ಕೇಸಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯತೆಗಳು ಇದೆಯಾ ಅಂತಕ್ಕಂಥದ್ದು ಈಗ ಜಿಜ್ಞಾಸೆ ಬೆಳ್ಕೊಂಡಿರ್ತಕ್ಕಂಥದ್ದು. ಸೊ ಅದೆಲ್ಲ ಬಹಳ ಪ್ರಾಮಾಣಿಕವಾಗಿ ಮಾಡುವಂತ ಕೆಲಸ ಇನ್ವೆಸ್ಟಿಗೇಷನ್ ಅಂದ್ರೆ ತನಿಖೆಯನ್ನ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯುವಂತ ನಿಟ್ಟಿನಲ್ಲಿ ನೇರವಾಗಿ ಏನ್ ನಡೆದಿದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ತನಿಖೆ ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆಗೊಳಪಡಿಸಬಹುದು. ಒಂದು ವೇಳೆ ಎಕ್ಸಾಗರೇಷನ್ಗೆ ಹೋದ್ರೆ, ಇವರನ್ನ ಅತಿರೇಕಕ್ಕೆ ಇನ್ವೆಸ್ಟಿಗೇಷನ್ ಹೋದ್ರೆ, ಅವ್ರ ವ್ಯಾಪ್ತಿ ಮೀರಿ ಅವ್ರ ಆತರದಲ್ಲಿ ಏನೋ ಇನ್ವೆಸ್ಟಿಗೇಷನ್ ತಳ್ಳುವಂತ ಪ್ರಯತ್ನಗಳು ಮಾಡಿದ್ದಾರೆ. ಈ ನಾನು ಹೇಳಿರ್ತಕ್ಕಂಥ ಎಲ್ಲಾ ಸಂದರ್ಭಗಳನ್ನು ಉಪಯೋಗಿಸ್ಕೊಂಡು ಆಚೆ ಬರ್ಲಿಕ್ಕೆ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಈ ವಿಚಾರವನ್ನ ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಆಮೇಲೆ ಒಳ್ಳೆ ವಕೀಲರು ಸಹ ಅವರನ್ನು ನೇಮಿಸಬಹುದು, ನೇಮಿಸಬೇಕಾಗತ್ತೆ. ಯಾರು? ದರ್ಶನ್ ಎಲ್ಲರೂ ಅಷ್ಟೇ. ಸೊ ವಿಚಾರದಲ್ಲಿ ಯಾಕಂದ್ರೆ ಈಗ ನಾನು ಕಂಡಿದ್ದೀನಿ ಅನೇಕ ತೆಲುಗಿ ಕೇಸು, ವಿನೋದ್ ಶಾಸ್ತ್ರಿ ಕೇಸು, ಗೌರಿಶಂಕರ ಸ್ವಾಮೀಜಿ ಕೇಸು, ಅನೇಕ ಸ್ವಾಮೀಜಿ ಕೇಸು, ನಿತ್ಯಾನಂದನ್ ಕೇಸು, ಹಾಗೆ ನೀವು ಜಯಲಲಿತಾ ಅವ್ರ ಕೇಸ್ ಆಗಿರ್ಬೋದು. ಈಗ ಅನೇಕ ಕೇಸ್ಗಳನ್ನ ನಾವು ನೋಡಿದ್ರೆ ರಿಸರ್ಚ್ ನಮ್ ಕೆಲಸ ಬಹಳಷ್ಟು ಕೆಲಸ, ಪ್ರತಿಯೊಂದು ಹೆಜ್ಜೆಲ್ಲೂ ಸಹ ನಾವು ಈ ಕೇಸ್ಗಳಲ್ಲಿ ಕೆಲಸ ಮಾಡಿದ್ವಿ. ಸೊ ನಮ್ಗೆ ಗೊತ್ತಿದೆ ಅದರಲ್ಲಿ ಏನೇನು ಆಗತ್ತೆ ಅಂತಕ್ಕಂಥ ವಿಚಾರಗಳು ಗೊತ್ತಿದೆ. ಸೊ ಅನೇಕ ಸಂದರ್ಭದಲ್ಲಿ JP ಕೇಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಸೆನ್ಸೇಷನಲ್ ಕೇಸ್ಗಳು ಸಹ ಅನೇಕ ಕೇಸ್ಗಳು ಖುಲಾಸೆ ಆಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಸೊ ಯಾಕೆ ಆಗ್ತವೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಎಕ್ಸಾಗ್ರೇಷನ್ ಆಫ್ ಇನ್ವೆಸ್ಟಿಗೇಷನ್ ಅವ್ರ ಆತರದಲ್ಲಿ ಹೆಚ್ಚು ಅದ್ರ ಬಗ್ಗೆ ಪ್ರಯಾರಿಟಿ ಕೊಟ್ಟು ಬೇರೆ ಬೇರೆ ಸಾಕ್ಷಿಗಳನ್ನು, ಅನಗತ್ಯವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ತುರುಕಿ ಮಾಡ್ತಾರಲ್ಲ. ಸೊ ಆ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ನಮ್ಮ ಕೈಲಿ ಸಿಕ್ಕಾಕಬಹುದು. ಸೊ ಹಾಗಾಗಿ ಖುಲಾಸೆ ಆಗ್ತಾರೆ. ಬಟ್ ಇದರಲ್ಲಿ ಏನು, ಯಾರಿಗೆ ನಿಜವಾಗ್ಲೂ ಹೊಡೆದಿರ್ತಕ್ಕಂಥವ್ರು ಯಾರು, ನಿಜವಾಗ್ಲೂ ಸಾಯಿಸಿರ್ತಕ್ಕಂಥವ್ರು, ಅವ್ರಿಗೆ ಶಿಕ್ಷೆ ಆಗಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಟ್ ಅನಗತ್ಯವಾಗಿ ಒಂದು ವೇಳೆ ಇನ್ನೋಸೆಂಟ್ಸ್ ಯಾರಾದ್ರೂ ಇದ್ದಂಥ ಸಂದರ್ಭ ಅವ್ರಿಗೆ ಶಿಕ್ಷೆಗೊಳಪಡಿಸುವಂಥದ್ದು ಅಷ್ಟು ಸರಿಯಲ್ಲ. ನಾನು ಯಾಕೆ ಈಗ ಮಾತನ್ನು ಹೇಳ್ತೀನಿ, ಈಗ ಯಾರೋ ಒಬ್ಬ ಕ್ಯಾಬ್ ಡ್ರೈವರು ನೀವು ರೆಂಟ್ ಹೈರ್ ಮಾಡಿರ್ತಾರೆ, ಇಂಥ ಕಡೆ ಹೋಗ್ಬೇಕು ರೆಂಟಿಗೆ ಬಾಪ ಅಂತಾರೆ, ಅವ್ರು ಕರ್ಕೊಂಡ್ಬಂದು ರೆಂಟ್ ಬಿಟ್ಟಿರ್ತಾನೆ. ಸೊ ಅಂತವನ್ನ ಈ ಕೇಸಲ್ಲಿ ಅಕ್ಯೂಸ್ ಮಾಡ್ಬಿಡ್ತಾರೆ. ಅವ್ನೇನ್ ತಪ್ಪಿದೆ ಇದರಲ್ಲಿ, ಅವ್ನು ಹೊಟ್ಟೆ ಪಡ್ಕೋಕೆ ಬಂದಿರ್ತಕ್ಕಂಥವ್ನು, ಅವ್ನಿಗೆ ಏನೂ ಗೊತ್ತಿರಲ್ಲ. ಸೊ ಅವ್ರಿಗೆ ಇದರಲ್ಲಿ ಶಿಕ್ಷೆ ಆಗುತ್ತಾ ಆಗಲ್ವಾ? ಆಗ್ಬಾರ್ದು. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡಿ ಪ್ರಾಸಿಕ್ಯೂಷನ್ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅಂಥವ್ರನ್ನ ಸಾಕ್ಷಿಗಳನ್ನು ಮಾಡ್ಕೊಂಡು ತಪ್ಪೇನಿಲ್ಲ. ಬಟ್ ಅವ್ರನ್ನೇ ಅಂಥವ್ರನ್ನ ಅಕ್ಯೂಸ್ ಮಾಡಿ ಶಿಕ್ಷಿಸುವಂಥದ್ದು ಇದೆಯಲ್ಲ, ಸೊ ಮೋಸ್ಟ್ ಡೇಂಜರಸ್ ಡೆವಲಪ್ಮೆಂಟ್. ಬಿಕಾಸ್ ಅಂಥ ಒಂದು ಪ್ರಯತ್ನಗಳಿಂದನೇ ಈ ಮೇನ್ ಕೇಸ್ಗಳು ಖುಲಾಸೆ ಆಗುತ್ತೆ. ಸೊ ಹಾಗಾಗಿ ಬಹಳ ಇಲ್ಲಿವರೆಗೂ ನೋಡೋಣ ಏನೇನಾಗ್ತದೆ ಅಂತ. ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗೋವರೆಗೂ ನಾವೇನು ಹೇಳಕ್ಕಾಗಲ್ಲ. ಬಟ್ ನಾವೇನು ಸದ್ಯಕ್ಕೆ ಈಗ ಪ್ರಾಸಿಕ್ಯೂಷನ್ ದಾಖಲಾತಿಗಳು ನಮ್ಮ ಹತ್ರ ಇಲ್ಲ, ನಾವು ಅದನ್ನು ವ್ಯಾಪ್ತಿ ಮೀರಿ ನಾವು ಮಾತಾಡೋಕ್ಕೂ ಆಗೋದಿಲ್ಲ. ಸೊ ಪ್ರಾಸಿಕ್ಯೂಷನ್ ಅಲ್ಲಿ ಏನೇನು ಪೊಲೀಸ್ ವ್ಯವಸ್ಥೆ ಏನೇನು ಸಾಕ್ಷಿಗಳನ್ನ ಕ್ರೋಢೀಕರಿಸಿದೆ, ಏನೇನು ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ, ಯಾವ ರೀತಿಯಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ, ಅದು ತಾಂತ್ರಿಕವಾಗಿ ಆಗಿರ್ಬೋದು, ವೈಜ್ಞಾನಿಕವಾಗಿ ಆಗಿರ್ಬೋದು, ಮತ್ತು ಅದಕ್ಕೆ ಪ್ರಯತ್ನಗಳು ಯಾವ ರೀತಿ ಪ್ರಯತ್ನಗಳು ಮಾಡಿದೆ, ಎಕ್ಸಾಗ್ರೇಷನ್ ಮಾಡಿದಾರಾ ಇಲ್ವಾ, ಅಥವಾ ವಿತಿನ್ ಜೂರಿಡಿಕ್ಷನ್ ಇದರಲ್ಲಿ ಇದೆಯೇ ಇಲ್ಲ, ಅವ್ರ ವ್ಯಾಪ್ತಿಗೆ ಬಂದಿರ್ತದ ಇಲ್ಲ. ಸೊ ಇವೆಲ್ಲನೂ ಸಹ ನೆಟ್ಟಿಗೆ ಮಾಡಿದ್ರೆ ಮಾತ್ರ ಇದನ್ನು ಶಿಕ್ಷೆಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ಇದು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.